ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮನೆ ಬ್ಲಾಗ್. ಇವತ್ತಿನ ವಿಡಿಯೋನ ನಾನು ಊರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊರಿಗೆ ಬಂದಿದ್ದೆ ನಮ್ಮ ಅಜ್ಜಿ ಮನೆಗೆ. ಏನಂದರೆ ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಇದೆ, ಆಂಜನೇಯಂದು ಮತ್ತು ಲಕ್ಷ್ಮೀ ದೇವಿದು ಜಾತ್ರೆ ಇದೆ. ಹಾಗಾಗಿ ಬಂದಿದ್ವಿ ಊರಿಗೆ. ನನ್ನ ಮಗ ಅಂತೂ ಇಲ್ಲಿನ ಬೋನಿಂದ ಬಿಟ್ಟರೆ ಹೇಗೆ ಆಡುತ್ತಾ ಹಾಗೇ ಆಡ್ತಿದ್ದ. ಫುಲ್ ಖುಷಿಯಾಗಿ ಆಟ ಆಡ್ಕೊಂಡು ಇದ್ದ. ಹಾಗೆ ಅವನಿಗೆ ಫ್ರೆಂಡ್ ಕೂಡ ಸಿಕ್ಕಿದ್ಲು, ನಮ್ಮ ಚಿಕ್ಕಪ್ಪನ ಮಗಳು. ಅವರಿಬ್ಬರು ಒಂದೇ ವಯಸ್ಸವರು. ಇಲ್ಲಿ ನಮ್ಮ ಅಜ್ಜಿ ಇವಾಗ ಹೂವನ್ನ ಬೋಣಿಸ್ತಾ ಇದ್ದಾರೆ. ಆರತಿನ ರೆಡಿ ಮಾಡಬೇಕು. ಇವಾಗ ಆಂಜನೇಯಂಗೆ ಮಧ್ಯಾಹ್ನ ಆರತಿನ ಒಣಿಸ್ತಾರೆ. ಅದಕ್ಕೆ ಎಲ್ಲನೂ ಸಿದ್ಧತೆ ಮಾಡ್ಕೊತಿದ್ದೀವಿ. ಅಂತೂ ಇವಾಗ ಊರಿಗೆ ಹೋಗೋದು ತುಂಬಾ ಅಪರೂಪ ಆಗಿಬಿಟ್ಟಿದ್ದೆ. ಮೊದಲಾದರೆ ಚಿಕ್ಕವರಿದ್ದಾಗ ಆಗಾಗ ಹೋಗ್ತಾ ಇದ್ವಿ. ಈಗಂತೂ ವರ್ಷಕ್ಕೆ 1 ಸಲ 2 ಸಲ ಆ ಥರ ಹೋಗ್ತೀವಿ ಅಷ್ಟೇ. ನಮ್ಮ ಅಜ್ಜಿ ಅಂತೂ ಎಷ್ಟು ಥರ ಗಿಡಗಳನ್ನ ಹಾಕಿದ್ದಾರೆ ಸುತ್ತನೂ ಅಂತ ನೋಡೋಕೆ ಹೋಗಿದ್ದೆ. ತುಂಬ ಚೆನ್ನಾಗಿತ್ತು. ಅದರಲ್ಲಿ ರೋಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆಯೇ ಆರತಿನ ರೆಡಿ ಮಾಡಿಬಿಟ್ಟು ಬಳೆಯವರು ಬಂದಿದ್ದರು. ಬಳೆನೆಲ್ಲ ತೊಟ್ಕೊಂಡು ಇನ್ನೇನು ಆಂಜನಪ್ಪಂಗೆ ಅರೆಯವರು ಬಂದು ಆರತಿನ ಕಟ್ಕೊಂಡು ಕಳಿಸ್ಕೊಟ್ಟು ನಾವಿಲ್ಲಿ ತಂಬಿಟ್ಟಿನ ಆರತಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ರು. ಇದಂತೂ ನೋಡೋಕ್ಕೆ ಎಷ್ಟು ಈಸಿಯಾಗಿದೆಯೋ ಅಷ್ಟೇ ತುಂಬ ಕಷ್ಟನೂ ಕೂಡ ಇದೆ. ಹಾಗೆ ಅದನ್ನು ರೆಡಿ ಆದಮೇಲೆ ನಾವಿಲ್ಲಿ ಆರತಿಗೆ ಹೂವನ್ನು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿ ಎಲ್ಲ ಹಬ್ಬದ ಅಡುಗೆನ ಮಾಡ್ತಾಯಿದ್ರು. ನಾವು ಅಷ್ಟರಲ್ಲಿ ಆರತಿನ ರೆಡಿ ಮಾಡಿಟ್ಟಿದ್ವಿ. ಆಮೇಲೆ ಸಂಜೆ ರಾತ್ರಿ ಹಂಗೆ ಸುಮಾರು ರಾತ್ರಿ 11:15 ನಮ್ಮೂರಲ್ಲಿ ಆರತಿನ ತೊಗೊಂಡು ಹೋಗ್ತಾರೆ. ಬೆಳಗಿನ ಜಾವವರೆಗೂ ಈ ಸಮಾರಂಭ ನಡೆಯುತ್ತೆ. ಹಾಗೆಯೇ ಇನ್ನೂ ಹೊರಟಿರಲಿಲ್ಲ ನಾವು. ಆಮೇಲೆ ರೆಡಿಯಾಗಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಟು ದೇವಸ್ಥಾನಕ್ಕೆ ಹೋಗಿ ಫಸ್ಟು ದರ್ಶನ ಮಾಡ್ಕೊಂಡು ಬಂದ್ವಿ. ಯಾಕಂದರೆ ಆಮೇಲೆ ದರ್ಶನ ಮಾಡೋಕ್ಕೆ ಜನ ಜಾಸ್ತಿ ಇರ್ತಾರೆ ಮತ್ತು ಹೋಗೋಕ್ಕೆ ಆಗಲ್ಲ. ಹಾಗೆ ನಾವು ಮತ್ತೆ ವಾಪಸ್ ಬರೋಷ್ಟರಲ್ಲಿ ಆರತಿ ಎಲ್ಲ ಅರ್ಧ ದಾರಿಗೆ ಬಂದಿತ್ತು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಆರತಿಗಳು ಕಾಣಿಸ್ತಾ ಇದೆ ಅಂತ. ಈ ಥರ ಜಾತ್ರೆ ಸಮಾರಂಭ ಇರುವಾಗ ನಾವು ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನಿಸುತ್ತೆ ನನಗಂತೂ. ನಾವು ಕೂಡ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಈ ಜಾತ್ರೆನ ಪೂರ್ತಿಯಾಗಿ ನೋಡಿದೆ ಈ ಸಲ ನಾನಂತೂ. ಫೈನಲಾಗಿ ಕೆಂಡನ ತುಳಿದ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬ್ಲಾಗ್ ಪೂರ್ತಿ ವಿಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು, ಟೈಮ್ ಇತ್ತು ಅಂದರೆ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೂ ಇಷ್ಟ ಆಗುತ್ತೆ. ನನಗಂತೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದಂಗೆ ಅನಿಸ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.